ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನ ಹಿನ್ನೆಲೆ ಬಿಡದಿ ಟೌನ್ಶಿಪ್ ವಿರುದ್ಧದ ಜೆಡಿಎಸ್ ಹೋರಾಟ ವಿಳಂಬ. ಜುಲೈ 30ರಿಂದ ಆಗಸ್ಟ್ 1ರವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ರು ಜೆಡಿಎಸ್. ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮುಖಾಂತರವಾಗಿ ಹೋರಾಟ. ಇದೀಗ ಅಧಿವೇಶನದ ವೇಳೆ ಪಾದಯಾತ್ರೆಗೆ ಜೆಡಿಎಸ್ ಚಿಂತನೆ. ಅಧಿವೇಶನ ವೇಳೆ ಸದನದ ಒಳಗೂ ಹೊರಗೂ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸರ್ಕಾರವನ್ನು ಒತ್ತಡಕ್ಕೆ ಸಿಲುಕಿಸುವುದಕ್ಕೆ ಈ ಒಂದು ತಂತ್ರವನ್ನು ಮಾಡಲಾಗಿದೆ. ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮುಖಾಂತರವಾಗಿ ಹೋರಾಟ. ಸರ್ಕಾರಕ್ಕೆ ಒತ್ತಡ ಹೇರಬೇಕು ಅಂತ ಸದನದ ಒಳಗೂ ಮತ್ತು ಹೊರಗೂ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂಥ ಪ್ಲಾನ್ನಲ್ಲಿದ್ದಾರೆ. ಅದಕ್ಕೇನೇನು ಅಧಿವೇಶನ ಪ್ರಾರಂಭ ಆಗತ್ತಲ್ಲ, ಅಧಿವೇಶನದ ಸಂದರ್ಭದಲ್ಲಿಗೆ ಈ ಹೋರಾಟವನ್ನು ಮಾಡಬೇಕು ಅನ್ನೋದು ಜೆಡಿಎಸ್ನವರ ಪ್ಲಾನ್. ಮೊದಲೇ ಮುಂಚಿತವಾಗಿ ಫಿಕ್ಸ್ ಆಗಿತ್ತು. ಬಟ್ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನರಾದ್ರಲ್ಲ, ಆ ಕಾರಣಕ್ಕಾಗಿ ಕೆಲವೊಂದಷ್ಟು ಕಾರ್ಯಗಳು ಇದೆ, ಅದೆಲ್ಲ ಮುಗಿಲಿ ಅಂತ ಹೇಳಿ ಬ್ರೇಕ್ ತಗೊಂಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅನ್ಕೊಂಡಂಗಾದ್ರೆ ಜುಲೈ 30ರಿಂದ ಆಗಸ್ಟ್ 1ರವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು. ಈಗ ಮುಂದಕ್ಕೆ ಹೋಗಿದೆ. ಸೊ ಹಾಗಾಗಿ ಅಧಿವೇಶನದ ಸಂದರ್ಭದಲ್ಲಿ ಸದನದ ಒಳಗೂ ಹೊರಗೂ ಎರಡೂ ಕಡೆಯಿಂದಲೂ ಕೂಡ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಇದ್ದಾರೆ. ಬಹಳ ಚೆನ್ನಾಗಿ ಹೋರಾಟ ಬರ್ತಾ ಇತ್ತು, ಎಫೆಕ್ಟಿವ್ ಆಗಿಯೂ ಕೂಡ ಇತ್ತು ಜೆಡಿಎಸ್ನ ಹೋರಾಟ. ಆದರೆ ಅಂದ್ಕೊಂಡಂಗೆ ಆಗಿಲ್ಲ ಕೆಲವೊಂದಷ್ಟು ಘಟನೆಗಳಿಂದ, ಆ ಕಾರಣಕ್ಕಾಗಿ